ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಬಸಳೆ ಸೊಪ್ಪಿಂದು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಇದು ನಮ್ಮ ತೋಟದಲ್ಲೇ ಬೆಳೆದಿದ್ದು. ನಾನು 4 ಕಡ್ಡಿ ತೊಗೊಂಡು ಹಾಕಿದ್ದೆ. ಅದು ಈ ಥರ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ದಪ್ಪದಾಗಿ ಬಂದಿದೆ ನೋಡಿ. ಹಂಗೆ ಮುಟ್ಟಿದ್ರೆ ಸಾಕು ಪಟ್ಟಂತ ಕಟ್ಟಾಗುತ್ತೆ. ಅಷ್ಟು ಸ್ಮೂತಾಗಿ, ಅಷ್ಟು ದೊಡ್ಡದಾಗಿ ಬಂದಿದೆ, ಎಳೆದಾಗಿ ತುಂಬಾ ಇತ್ತು. ನಾನು ಸ್ವಲ್ಪ ತೊಗೊಂಬಂದಿದ್ದೀನಿ. ಅದ್ರದ್ದು ಎಲೆ ಎಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ, ತೋರಿಸ್ತೀನಿ. ಒಂದು ಚಿಕ್ಕಿ ಬಂದಿಲ್ಲ, ಏನು ಬಂದಿಲ್ಲ. ಈಗ 1-2 ದಿನ ಮಳೆ ಆಯ್ತಲ್ಲ, ಆವಾಗ ಇಷ್ಟು ಚೆನ್ನಾಗಿ ಸೊಪ್ಪಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಕಿತ್ಕೊಂಬಂದಿದ್ದೀನಿ ಸಾಂಬಾರು ಮಾಡಲಿಕ್ಕೆ. ಈಗ ಅದನ್ನು ಕ್ಲೀನ್ ಮಾಡೋದೆಲ್ಲ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಷ್ಟು ದೊಡ್ಡ ಎಲೆ ಬಂದಿದೆ. ಇನ್ನೂ ದೊಡ್ಡದಾಗಿತ್ತು. ನಾನು ಮಾತ್ರ ಚೆನ್ನಾಗಿರೋದು ಮಾತ್ರ ಎಳೆದೆಲ್ಲ ಕಿತ್ಕೊಂಬಂದಿದ್ದೀನಿ ಈ ರೆಸಿಪಿ ಮಾಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಎಲೆ ಎಲ್ಲ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಂತ್ಲಿ ಪ್ರಾಬ್ಲಮ್ ಇರೋರಿಗೆ ಎಲ್ಲ ಇದನ್ನು ತಿಂತಾಯಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಕಟ್ ಮಾಡೋದು ಹೇಗೆ ಅಂತ ನೋಡಿ ತೋರಿಸ್ಕೊಡ್ತಾಯಿದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ರೆ ಅದು ನಾರಿನಂಶ ಎಲ್ಲ ಹೋಗಿ ಬರೀ ದಂಟು ಬರುತ್ತೆ. ಅದು ಬಾಯಲ್ಲಿಟ್ಟರೆ ಕರಗೋವಷ್ಟು ಸ್ಮೂತಾಗಿರುತ್ತೆ. ಬಾಯೆಲ್ಲ ಹುಣ್ಣಾಗಿದ್ದರೆ 1-2 ಎಲೆನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಅಗದು ತಿಂದರೆ ಬಾಯಿರೋ ಹುಣ್ಣೆಲ್ಲ ಹೋಗುತ್ತೆ. ಇದರಲ್ಲಿ ಅಷ್ಟು ಪೌಷ್ಟಿಕಾಂಶ ಇದೆ ಫ್ರೆಂಡ್ಸ್. ಮತ್ತು ಹೊಟ್ಟೆಯಲ್ಲಿ ಅಲರ್ಜಿಯಾಗಿ ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗಿದ್ದರೆ ಈ ಸೊಪ್ಪಿನ ಸಾರು ಊಟ ಮಾಡಿದ್ರೆ ತಂಪಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ, ಎಲೆನ 4-5 ಈ ಥರ ಜೋಡಿಸ್ಕೊಂಡು ಈ ಥರ ಕಟ್ ಮಾಡಬೇಕು. ಸೊಪ್ಪೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಬಾರ್ದು. ಒಂದು ಎಲೆಯಲ್ಲಿ 4 ಪೀಸ್ ಥರ ಮಾಡಬೇಕು. ಈ ಥರ ದಪ್ಪದಾಗಿ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿ ಹಾಕೋಬೇಕು. ಸೊಪ್ಪು ಥರ ಕಟ್ ಮಾಡಬಾರ್ದು. ನಾನು ನೋಡಿ ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ದಂಟೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ. ಈಗ ನಾನು ಇದನ್ನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಒಂದು ಲೋಟ, ಸಣ್ಣ ಲೋಟ ಮಸೂರು ಬೇಳೆ, 1 ಲೋಟ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬೇಯೋಕ್ಕಿಡೋಣ. ಮೊದಲಿಗೆ ಸ್ವಲ್ಪ ಅರಿಶಿನ, 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಅದು ಬೇಳೆ ಮುಳುಗೋವಷ್ಟು ಮಾತ್ರ ನೀರು ಹಾಕಿ ಬೇಯಲಿಕ್ಕಿಡೋಣ. 1-2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಬೇಳೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಬೇಳೆ ಚೆನ್ನಾಗಿ ಬೆಂದಷ್ಟು ಇದು ರುಚಿ ಜಾಸ್ತಿ ಸಾಂಬಾರು. ಹಾಗಾಗಿ ಫಸ್ಟು ಬೇಳೆನೇ ಬೇಯಿಸ್ಕೋಬೇಕು. ಅಷ್ಟರೊಳಗೆ ನಾವು ಇದಕ್ಕೆ ಬೇರೆ ಸಾಮಗ್ರಿಗಳನ್ನು ಪ್ರಿಪೇರ್ ಮಾಡ್ಕೊಬರೋಣ. ನಾನಿಲ್ಲಿ 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 1-2 ಟೊಮೊಟೊ ಹೆಚ್ಚಿ ಬೇಯ್ಲಿಕ್ಕೆ ಹಾಕೋಕ್ಕೆ 1-2 ರುಬ್ಬಕ್ಕೆ ತೊಗೊಂಡಿದ್ದೀನಿ, 1 ಭಾಗದಷ್ಟು ಕಾಯಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಕಾಯಿ ಮತ್ತು ಟೊಮೊಟೊನ ರುಬ್ಕೊಬರೋಣ. ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪ 2 ಹೋಳು ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಬೇಳೆ ಬೆಂದಿದೆ ನೋಡಿ. ಇದಕ್ಕೀಗ 1 ಆಲೂಗಡ್ಡೆ, ಟೊಮೊಟೊ 2, ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈಗ ಸೊಪ್ಪನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಬೇಳೆ ಎಷ್ಟು ಚೆನ್ನಾಗೆಲ್ಲ ಬೆಂದಿದೆ. ಈಗ ಸೊಪ್ಪು ಸ್ವಲ್ಪ ಆ ಬೇಳೆ ಇದರಲ್ಲಿ ಸ್ವಲ್ಪ ಕುದಿಯೋಷ್ಟು ಬರೋದ್ರೊಳಗೆ ನಾವು ಕಾಯಿ ರುಬ್ಕೊಬರೋಣ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಂಬಾರು ಪೌಡ್ರು ಮತ್ತು ಧನಿಯಾ ಪೌಡ್ರು, ಸ್ವಲ್ಪ ಹುಳಿ ಪೌಡ್ರು ಹಾಕಿ ಇಟ್ಟಿದ್ದೀನಿ. ಈಗ ನೋಡಿ ಬೆಂದಿದೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಇದೊಂದು ಕುದಿಬೇಕು. ಆಮೇಲೆ ನಾವು ಕಾಯಿ ಹಾಕೋಣ.
ಫಸ್ಟು ಮಸಾಲೆಯಲ್ಲಿ ಸ್ವಲ್ಪ ಸೊಪ್ಪು ಕುದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ನೋಡಿ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಕುದಿಯೋದ್ರೊಳಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಬರೋಣ. ನೋಡಿ ಖಾರ ಪೌಡ್ರು, ಧನಿಯಾ ಪೌಡ್ರು ಮತ್ತು ಹುಳಿ ಪೌಡ್ರು ಅಂತೆಲ್ಲ ಸಾಂಬಾರು ಪೌಡ್ರು 3 ಹಾಕಿದ್ದೀನಿ ನಾನು. ಇದೆಲ್ಲ ಮಸಾಲೆಯಲ್ಲಿ ಕುದೀಲಿ ಈ ಥರ. ಆವಾಗ ಸೊಪ್ಪಿಂದು ಹಸಿ ಅಂಶ ಎಲ್ಲ ಹೋಗುತ್ತೆ ಫಸ್ಟು ಮಸಾಲೆಯಲ್ಲಿ ಕುದ್ರೆ. ಹಂಗಾಗಿ ಫಸ್ಟು ಮಸಾಲೆಯಲ್ಲಿ ಸ್ವಲ್ಪ ಈ ಸೊಪ್ಪನ್ನ ಆ ದಂಟೆಲ್ಲ ಸ್ವಲ್ಪ ನೀರಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಅಷ್ಟೇ. ಈಗ ಒಗ್ಗರಣೆಗೆ ಮಾಡ್ತಾಯಿದ್ದೀನಿ ನೋಡಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿ ಆಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕೋಣ. ನೋಡಿ ಸಾಸಿವೆ ಚಟಪಟ ಅಂತ ಇದೆ. ಇದು ತುಂಬ ಹೆಲ್ದಿ ರೆಸಿಪಿ ಫ್ರೆಂಡ್ಸ್. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದನ್ನು ಮನೆಯಲ್ಲಿಯೇ ತಂದುಬಿಟ್ಟು 2 ಕಡ್ಡಿ ಹಾಕಿ ಪಾಟಲ್ಲಿ ಬೆಳೆಸಿದ್ರೂ ನೀವು ತಿಂಗಳಿಗೆ 2 ಸಲ ಮಾಡ್ಕೋಬೋದು. ಅದಕ್ಕೇನು ಎಕ್ಸ್ಟ್ರಾ ಇರೋಲ್ಲ. ಪಾಟಲ್ಲೂ ಸಹ ಬೆಳೆಸ್ಕೊಳ್ಬೋದು. ಮನೆ ಟೆರೆಸ್ ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದು. ಸುಮ್ಮನೆ ಮಾರ್ಕೆಟಲ್ಲಿ 30-40 ರೂಪಾಯಿ ತೊಗೋತಾರೆ. ನೀವೇ ಮನೆಯಲ್ಲಿ ಒಂದು ಪಾಟಲ್ಲಿ ಬೆಳೆಸ್ಕೊಂಡ್ರೆ ಮನೆಗಾಗೋವಷ್ಟು ಸೊಪ್ಪಾಗುತ್ತೆ. ಮತ್ತು ಬೇಕಾದಾಗ ನಿಮಗೆ ಬಾಯೆಲ್ಲ ಹುಣ್ಣಾದಾಗ ಎಲ್ಲ ತಿನ್ಬೋದು. ಆವಾಗ ಬಾಯಿ ಹುಣ್ಣೆಲ್ಲ ಹೋಗುತ್ತೆ. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಈಗ ಒಗ್ಗರಣೆನ ಹಾಕೋಣ. ಆದಷ್ಟು ಅರ್ಧದಷ್ಟು ಉಪ್ಪು ಖಾರ ಎಲ್ಲ ಇದರಲ್ಲೇ ಕುದ್ದಿದೆ ಚೆನ್ನಾಗಿ. ಈಗ ಒಂದು ವಿಷಲ್ ಹೊಡ್ಸಿದ್ರೆ ಸಾಕು. ನಾನು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತಷ್ಟು ರೆಸಿಪಿ ಜೊತೆ ಬರ್ತೀನಿ. ನೋಡಿ ಈ ಥರ ಕುದ್ರೆ ಈಗ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ಮಾಡಿರೋದು. ಇದಿನ್ನೂ ಸೊಪ್ಪು ಬೆಂದ ಮೇಲೆ ಸ್ವಲ್ಪ ತೆಳು ಆಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡ್ಸೋಣ. ಕುದಿ ಬಂದಿರುತ್ತಲ್ಲ ಬೇಗ ವಿಷಲ್ ಬಂದುಬಿಡುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರು ರೆಡಿಯಾಗಿದೆ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮುದ್ದೆಗೆ, ಅನ್ನಕ್ಕೆ, ಸಾರಿಗೆ, ಚಪಾತಿ, ರೊಟ್ಟಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ನೀವೇನಕ್ಕಾದ್ರೂ ಮಾಡ್ಕೋಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ಟಾಟಾ ಬಾಯ್. ಎಷ್ಟು ಟೇಸ್ಟಾಗಿ ಬಂದಿದೆ ಗೊತ್ತಾ. ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ತುಪ್ಪದ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು. ಮಕ್ಕಳಿಗೂ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು.